ನೀವು ಜನರ ಪರವಾಗಿ ಕೆಲಸ ಮಾಡಿ ಸ್ವಾಮಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇದು ಬಹಳ ದುಃಖ ತರುವಂಥ ಒಂದು ಸಂಗತಿ. ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ. ಟೋಪಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು RSS ಬೈಟಕ್ಕಲ್ಲಿ ಕೂತಿರುವಂಥ ವ್ಯಕ್ತಿ ಯಾರಿವ? ಇವತ್ತಾನೆ ದಿ ಸೇಮ್ ಫೆಲೋ ಸತೀಶ್ ಸುರೇಶ್ ಅಲಿಯಾಸ್ ಪಾಂಡುರಂಗ. ಹೂ ಇಸ್ ದಿಸ್ ಫೆಲೋ? ಈಸ್ ಫ್ರಮ್ RSS. ಇಸ್ ಈ ನಾಟ್ ಫ್ರಮ್ RSS? ಏನು RSS ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇದೇನಾ ದೇಶ ಕಟ್ಟೋದು? RSS ಕಾರ್ಯಕರ್ತ ಅಲ್ವಾ ಇವನು? ಸಕ್ರಿಯ ಕಾರ್ಯಕರ್ತ ಅಲ್ವಾ? RSSನವ್ರು ಇದ್ರ ಹಿಂದೆ ಅಲ್ವಾ? ಇವನು ಮಂಪರ್ ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದೆ ಎಲ್ಲ. ಇದರಿಂದ ಯಾರಿದ್ದಾರೆ? ಅಶೋಕ್ ಇದ್ದಾರಾ? ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರಾ? ಪ್ರತಾಪ್ ಸಿಂಹ ಇದ್ದಾರಾ? ಯಾವ RSS ಮುಖಂಡರಿದ್ದಾರೆ? ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ? ಸ್ವಂತ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಡೆಫಿನೆಟಾಗಿ 100% BJPಯವರು ಮತ್ತು RSSನವರು ಇವನು ಹಿಂದೆ ಇದ್ದಾರೆ. 100ಕ್ಕೆ 100ರಷ್ಟು ಇದ್ದಾರೆ. ಈ ಹಾದಿನಲ್ಲಿ ತನಿಖೆ ಯಾಕೆ ಮಾಡ್ತಾ ಇಲ್ಲ? ನಾವು ಪೊಲೀಸ್ನವ್ರು ಕೇಳ್ತಾ ಇದ್ದೀವಿ. ಇದನ್ನು ಮರ್ತೇ ಬಿಟ್ಟರು. ಇವನು ಹಾಕಿದ ಪೋಸ್ಟರ್ ಬಗ್ಗೆ ತಲೆನೇ ಕೆಡಿಸ್ಕೊತಾರೆ. ಎಲ್ಲೂ ಇಲ್ಲ, ಹೇಳಿಕೆನೇ ಇಲ್ಲ. ಬರೀ ಮುಸ್ಲಿಮ್ಸ್ ಬಂದರು, ಕಲ್ಲೊಡೆದ್ರು, ಸ್ಟೇಷನ್ KG ಹಳ್ಳಿ, DJ ಹಳ್ಳಿ, ಇದು ಹುಬ್ಳಿ, ಅದೆಲ್ಲ ಇಲ್ಲೆಲ್ಲೋ ಇನ್ನೆಲ್ಲೋ ಆಗಿದ್ದ ಕಾರ್ಯಕ್ರಮಕ್ಕೆ ಹೋಲಿಸಿ ಇದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೆಲವು ಡಿಬೇಟ್ಗಳಲ್ಲಿ ನೋಡಿದೆ, ಲಕ್ಷ್ಮಣನ್ ಫಸ್ಟ್ ಅರೆಸ್ಟ್ ಮಾಡಿದ್ದ. ಆಯಿತು, ಮಾಡಿ ನನ್ನೂ ಮಂಪರ್ ಪರೀಕ್ಷೆಗೆ ಒಳಪಡಿಸಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು. ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು. ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು. ಇದು ನಿಮ್ಮ ಏಕೈಕ ಉದ್ದೇಶ. ದಿಸ್ ಇಸ್ ವಾಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.